ಮೊನ್ನೆ ಈಗ ಭೀಮಾ ಅಂತ ಆನೆಗೆ ಈಗ ದಂತ ಇದಾಗಿ ಇದೇನೋ ಜಗಳ ಆಗಿ ದಂತ ಇದಾಗಿದೆ ತಮಗೆ ಗೊತ್ತಿರೋ ರೀತಿಯಲ್ಲಿ. ಈಗ ಅಟ್ಲೀಸ್ಟ್ ಏನಾಗಿದೆ ಅಂದ್ರೆ ಈ ದಂತದ ಮುರ್ಕೊಂಡಿರ್ತಕ್ಕಂಥ ನೋವು ಒಂದ್ ಕಡೆ, ಮತ್ತೆ ಈ ಸಂದರ್ಭದಲ್ಲಿ ಏನಾದ್ರು ಕೂಡ ಅದಕ್ಕೆ ದಾಳಿ ಜನ್ಮಗಳ ಮೇಲೆ ದಾಳಿ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರೋದ್ರಿಂದ ನೀವು ಆದಷ್ಟು ಬೇಗ ಆನೆನ ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ನ ಮಾಡ್ತಕ್ಕಂಥದ್ದು ಭಾರಿ ಒಳ್ಳೇದು. ಯಾಕಂದ್ರೆ ಈಗ ಅದು ತುಂಬಾ ನೋವಲ್ಲಿದೆ ಈ ಸಂದರ್ಭದಲ್ಲಿ. ಮತ್ತೆ ಏನಾಗಿದೆ, ಈ ಉದಯವಾರ ಈ ಬಾರ್ಡರ್ ಇದೆ, ಉದಯವಾರ ಬೇಲೂರು ಬಾರ್ಡರ್ ಇದೆ. ಸೊ ಏನಾಗುತ್ತೆ, ಈಗ ಆ ಬಾರ್ಡರ್ ಅಲ್ಲಿ ಯಾರು ಜನಗಳು ಸಿಕ್ತಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಅದು ನೋವು ತಡೆಯಕ್ಕಾಗ್ದಲೆ ಮತ್ತೆ ಬೇರೆ ಬೇರೆ ಆಗೋದ್ ಬೇಡ. ಈಗ ಆಗಿರ್ತಕ್ಕಂಥ ಇದನ್ನ ಭೀಮನ್ನ ಅಟ್ಲೀಸ್ಟ್ ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಆದ್ರೂ ಮಾಡ್ಬಿಡ್ಬೇಕಲ್ಲಪ್ಪ. ಅಲ್ಲ ಇದೆ ಏನಾಗಿದೆ, ಒಂದು ಈಗ ಕಾರ್ಯಾಚರಣೆ ಮಾಡಿ ಅದಕ್ಕೆ ಏನಾಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅದ್ರ ಮಾಡ್ಲೇಬೇಕಿಲ್ಲ ಅಂದ್ರೆ ಮಾಡಿ ಏನಾಗುತ್ತೆ. ಈಗ ಟ್ರೀಟ್ಮೆಂಟ್ ಇಲ್ದಲೆ ಮತ್ತದ್ರ ನೋವಿಗೆ ಯಾರ ಮೇಲಾದ್ರು ದಾಳಿ ಮಾಡೋದು. ಆಯ್ತು, ನಮಗೂ ತಿಳಿಸಿ, ನಾವು ಬರ್ತೀವಿ. ಬಟ್ ಆದಷ್ಟು ಶೀಘ್ರವಾಗಿ ಅದರಿಂದ ಮತ್ತೆ ಆ ನೋವಲ್ಲಿ ಮತ್ತಿನ್ನೇನು ಇದಾಗದ್ ಬೇಡ. ಮತ್ತೆ ಸಕಲೇಶ್ಪುರದಲ್ಲ ಕ್ಯಾಪ್ಟನ್ ಅಂತಕ್ಕಂಥ ಒಂದು ಆನೆ ಏನೋ ಸ್ವಲ್ಪ ಸಿಂಗಲ್ ಆಗಿ ಎಲ್ಲಾ ಕಡೆ ದಾಳಿ ಮಾಡ್ತಾ ಇದೆ, ಇದಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಿಮ್ RF ಅವ್ರ ಕೈಲೂ ಕೂಡ ಮಾಹಿತಿ ತಗೊಂಡಿದ್ದೀವಿ. ಅದು ಕೂಡ ಏನು ತೊಂದರೆ ಆಗದ ರೀತಿಯಲ್ಲಿ ಅದೇನ್ ಮಾಡಬಹುದು, ಅದ್ರ ಹಿಡಿದೆಲ್ಲರೂ ಬೇರೆ ಕಡೆ ಬಿಡ್ಬೋದ ನೋಡ್ಬೇಕ್ರಿ. ಈಗ ತುಂಬಾ ರೈತರು ಕಂಪ್ಲೇಂಟ್ ರೀ. ಯಾಕಂದ್ರೆ ಕಾಫಿ ತೋಟಗಳು ಭತ್ತಗಳೆಲ್ಲ ನಿರಂತರವಾಗಿ ಹಾನಿ ಮಾಡ್ತಾ ಇದಾವೆ. ಹಂಗಾಗಿ ಅದೊಂದು ಆನೆನ ಸ್ವಲ್ಪ ಆ ಕಡೆಗೆ ಅದನ್ನ ಹಿಡಿದ್ಬಿಟ್ಟು ತಗೊಂಡೋಗ್ಬೇಕು. ಇದೊಂದು ಈಗೇನು ಭೀಮಾ ಅಂತಿದೆ, ಭೀಮಂಗೆ ಅದು ಟ್ರೀಟ್ಮೆಂಟ್ ಆಗ್ಬೇಕ್ರಿ.